ದರಿದ್ರದವನು ಗಂಟ್ಲುವರೆಗೂ ಕುಡಿದು ನಿನ್ನ ಮಜ, ನಿನ್ನ ಸುಖ, ನಿನ್ನ ದೇಹವನ್ನು ನೋಡ್ಕೊತಾ ಇದೆಯಲ್ಲ, ನಿನ್ನನ್ನು ನಂಬಿಕೊಂಡು ಬಂದವರಂತೆ ಹೆಂಡತಿ ಮಕ್ಕಳ ಜೀವನ ಏನಾಗಬೇಕು? ಒಂದು ಸಾರಿ ಯಾವತ್ತಾದ್ರೂ ಆಲೋಚನೆ ಮಾಡಿದ್ಯಾ? ಯಾವತ್ತಾದ್ರೂ ಥಿಂಕ್ ಮಾಡಿದ್ಯಾ ಇದನ್ನ, ಈ ವಿಷಯವನ್ನ? 60% ಯಾಕೆ ಪ್ರೇರ ಅನೈತಿಕ ಸಂಬಂಧ? ಹೆಂಡತಿ ಜೊತೆ ಗಂಡನು, ಗಂಡನ ಜೊತೆ ಹೆಂಡತಿ ಒಳ್ಳೆ ರೀತಿಯಲ್ಲಿ ಒಳ್ಳೆ ಭಾವನೆಯಲ್ಲಿದ್ರೆ ಯಾಕೆ ಪ್ರೇರ ಬೇರೆ ಪುರುಷನ ಮೇಲೆ ಮನಸ್ಸು ಬರುತ್ತೆ? ಚೆನ್ನಾಗಿ ನೋಡ್ಕೊಂಡ್ರು ದರಿದ್ರದವರು ಆ ರೀತಿ ಮಾಡೋರು ಕೂಡ ಇದ್ದಾರೆ. ನೇಚರ್ ಅಂತಾನೆ ಹೇಳ್ಬೋದು. ಅವರು ಗಂಡನು ಕಷ್ಟಪಟ್ಟು ಬೆವರು ಸುರಿಸಿ ಆಫೀಸಲ್ಲಿ 24 ಗಂಟೆ ಕಷ್ಟಪಟ್ಟು ನನ್ನ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಬೇಕು, ನನ್ನ ಹೆಂಡತಿಯನ್ನು ಚೆನ್ನಾಗಿ ನೋಡ್ಕೋಬೇಕು, ಎಲ್ಲಾದ್ರೂ ಹೊರಗಡೆ ಹೋಗಿ ಬಂದರೆ 4 ಜನದ ಮುಂದೆ ನಾವು ಒಡವೆ ವಸ್ತ್ರ ಹಾಕೊಂಡು ನಾವು ಒಳ್ಳೆ ಇದ್ರಾಗ ಬದುಕಬೇಕು ಅಂತ ಅನೇಕರು ಆಲೋಚನೆ ಮಾಡ್ತಾರೆ. ಓಕೆನಾ? ಆ ರೀತಿಲಿ ಪ್ರಿಯರೇ, ಎಷ್ಟೋ ಜನ ಗಂಡಂದರು ಯೋಚನೆ ಮಾಡಿ ತನ್ನ ಬೆವರು ಹನಿ ರಕ್ತದ ರೀತಿಯಲ್ಲಿ ಕಷ್ಟಪಡುವಂತ ಇದ್ದರೆ ಹೆಂಡತಿರು ಅನೈತಿಕ ಸಂಬಂಧ ಮಾಡಿಕೊಂಡು ಜೀವನ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಭಯಂಕರವಾದಂಥ ಶಿಕ್ಷೆ ಇದೆ ಪ್ರೇರೆ. ವ್ಯಭಿಚಾರಿಯರಿಗೆ ನಿಜವಾಗ್ಲೂ ದೇವ್ರು ಮುಯಿ ತೀರಿಸ್ತಾನಂತ ಪ್ರೇರೆ. ಅರ್ಥ ಮಾಡ್ಕೊಂಡು ದೇವರ ಮನಸ್ಸು ಅರ್ಥ ಇದ್ದದ ಪ್ರೇರೆ. ನಮ್ಮ ತಂದೆ ತಾಯಿಗಳು ನಾವು ಯಾವ ರೀತಿ ಬದುಕಬೇಕಂತ ಇಷ್ಟಪಡ್ತೀವಿ, ದೇವರು ಅದಕ್ಕಿಂತ ಶ್ರೇಷ್ಠರಾಗಿ ಬದುಕಬೇಕನ್ನೋದೇ ದೇವರ ಚಿತ್ತ, ದೇವರ ಆಸೆ. ನಿಜವಾಗ್ಲೂ ಪ್ರೇರೆ, ಒಬ್ಬನ ನಡವಳಿಕೆಯನ್ನು ಸರಿಪಡಿಸ್ಕೋಬೇಕಂದ್ರೆ ಯೇಸು ಕ್ರಿಸ್ತನಿಂದ ಮಾತ್ರ ಸಾಧ್ಯ. ಬೇರೆ ಯಾರಿಂದನೂ ನಮ್ಮ ಗುಣಲಕ್ಷಣಗಳನ್ನು ನಾವು ಸರಿಪಡಿಸ್ಕೊಳ್ಳೋದಕ್ಕೆ ಆಗಲ್ಲ ಪ್ರೇರೆ. ಯೇಸು ಪ್ರಭುವಿನ ಮಾತುಗಳು, ಆತನ ನಡೆದಂಥ ದಾರಿಯಲ್ಲಿ ನಾವು ನಡುವಾಗ ನಾವು ಮಾದರಿ ಮಾಡ್ಕೊಂಡು ನಡಿಬೇಕು. ಯಾರನ್ನ ಮಾದರಿ ಮಾಡ್ಕೊಂಡು ನಡೀತಾ ಇದ್ದೀವಿ? ನಮ್ಮ ತಂದೆ ತಾಯಿಯವರು ಒಳ್ಳೆ ರೀತಿಲಿದ್ರೆ ಅವ್ರನ್ನ ಮಾದರಿ ಮಾಡ್ಕೊಳ್ಳೋಣ. ಫಿಲಮ್ ಆ್ಯಕ್ಟರ್ ಒಳ್ಳೆ ರೀತಿಲಿದ್ರೆ, ಒಳ್ಳೆ ಭಾವನೆಯಿಂದ ಇದ್ರೆ, ಜನರಿಗೆ ಕೆಟ್ಟ ಭಾವನೆಯಲ್ಲಿ ಹೋಗೋದ ರೀತಿಯಲ್ಲಿ ನಿಮ್ಮನ್ನು ನಡೆಸಿದ್ರೆ ಅವ್ರನ್ನ ಫಾಲೋ ಮಾಡಿ. ಅಥವಾ ಅವ್ರ ಕೈಯಲ್ಲಿ ಯಾರ ಕೈಲೂ ಆಯ್ತಲ್ಲ ಅಂದರೆ ದೇವರು ಯೇಸು ಕ್ರಿಸ್ತನನ್ನು ಫಾಲೋ ಮಾಡಿ. ಆತನು ಪರಿಶುದ್ಧನು. ಆತನ ಬಾಯಿಂದ ಬಂದಿರೋದು ಒಂದೊಂದು ಮಾತು ಇನ್ನೊಬ್ಬರಿಗೆ ನೋವು ಕೊಡುವಂಥದ್ದಲ್ಲ, ಇನ್ನೊಬ್ಬರ ಮನಸ್ಸನ್ನು ನೋಯಿಸುವಂಥದ್ದಲ್ಲ, ದೋಚ್ಕೊಳ್ಳುವಂಥದ್ದಲ್ಲ, ವ್ಯಭಿಚಾರ ಮಾಡುವಂಥದ್ದಲ್ಲ. ಕನಸಲ್ಲೂ ಕೂಡ ಕೆಟ್ಟದನ್ನು ಆಲೋಚನೆ ಮಾಡದಿರೋ ರೀತಿ ನಮ್ಮನ್ನು ಕಾಪಾಡ್ತಾನೆ. ಅದು ಯೇಸು ಕ್ರಿಸ್ತನ ಪವರ್, ಆತನ ಶಕ್ತಿ. ಆತನ ನಂಬೋಣ, ಆತನ ಬಳಿಗೆ ಹೋಗಿ ನಾವು ರಕ್ಷಿಸಲ್ಪಡೋಣ ಎಂದು ಕಡೆ ಮಾತುಗಳನ್ನು ಮುಗಿಸುತ್ತಾ ಪ್ರಾರ್ಥನೆ ಮಾಡ್ತಾ ಪ್ರಾರ್ಥನೆ